ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದಿನ ಸರ್ಕಾರ ಬೆಸ್ಕಾಂ ಕೆಪಿಟಿಸಿಎಲ್ ಡಿವೈಡ್ ಮಾಡಿದ್ರು. ಆಗ ಎಂಪ್ಲಾಯೀಸ್ಗೆ ಗ್ರಾಚ್ಯುಟಿ ಕೊಡಬೇಕಿತ್ತು. ಅದಕ್ಕಾಗಿ ದರಗಳ ಹೆಚ್ಚಳ ಮಾಡಲಾಗಿದೆ. ವಿದ್ಯುತ್ ದರ ಏರಿಕೆ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಕನಸಲ್ಲೂ ಸಿಎಂ ಸಿದ್ದರಾಮಯ್ಯ ಭಾಗ್ಯ ಭಾಗ್ಯ ಅಂತಾರೆ. ದರ ಏರಿಕೆ ಕಷ್ಟ ಅನುಭವಿಸಬೇಕು ಅನ್ನೋದು ಗೊತ್ತಿತ್ತು. ಸರ್ಕಾರದ ಜನ ವಿರೋಧಿ ನೀತಿ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ. ಬಿಜೆಪಿ ಶಾಸಕ ಹರೀಶ್ ಪುಂಜಾ ಕಿಡಿ. ಸರ್ಕಾರ ನಮ್ಮ ಹತ್ರ ವಸೂಲಿ ಮಾಡಿ ನಮಗೆ ಕೊಡ್ತಾ ಇದೆ. ಜನರ ದುಡ್ಡಲ್ಲಿ ವಸೂಲಿ ಮಾಡೋ ಸರ್ಕಾರ ಬೇಕಾ? ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಆಕ್ರೋಶ. ಮಂಡ್ಯ ಜಿಲ್ಲೆ ಜನ ಛತ್ರಿಗಳಲ್ಲ, ಸ್ವಾಭಿಮಾನಿಗಳು. ಕಬ್ಬು ಬೆಳೆದು ಸಿಹಿ ನೀಡೋರು. ಕೂಡಲೇ ಕ್ಷಮೆ ಕೋರಬೇಕು. ಕಬ್ಬಿನ ಗದ್ದೆಯಲ್ಲಿ ಛತ್ರಿ ಹಿಡಿದು ಡಿಸಿಎಂ ಡಿಕೆಶಿಗೆ ಆಗ್ರಹಿಸಿದ ಬಿಜೆಪಿ ಕಾರ್ಯಕರ್ತರು. ಮೈಸೂರಲ್ಲಿ 14,000ಕ್ಕೆ ಹೆಣ್ಣು ಮಗು ಮಾರಾಟ. 3ನೇ ಮಗುವು ಹೆಣ್ಣು ಮಗು ಹುಟ್ಟಿದ್ರಿಂದ ಕೃತ್ಯ. ಪೊಲೀಸರು ದೂರು ನೀಡಿದ್ರು, ಕ್ರಮ ಕೈಗೊಂಡಿಲ್ಲೋದ್ರಿಂದ ಪ್ರಶ್ನೆಗಳು ಉದ್ಭವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.